ಒಂದು ಕಾಡಲ್ಲಿ ಚಿಂಕಿ ನರಿ ಮತ್ತೆ ಇನ್ನೊಂದು ನರಿ ಅವರಿಬ್ರು ತುಂಬಾನೇ ಪ್ರೀತಿಯಿಂದ ಇದ್ರು. ಇಬ್ಬರು ತುಂಬಾನೇ ಶ್ರಮಜೀವಿಗಳು ಮತ್ತು ಒಬ್ಬರನ್ನ ಒಬ್ಬರು ತುಂಬಾನೇ ಪ್ರೀತಿಸ್ತಾ ಇದ್ರು. ಆ ಕಾಡಿನ ಇನ್ನೊಂದು ಕಡೆಗೆ ಇನ್ನು ಬೇರೆ 2 ಜಂತುಗಳಿದ್ವು. ಒಂದು ನರಿ ಮತ್ತೆ ಇನ್ನೊಂದು ತೋಳ. ಅವರಿಬ್ರು ಅಂತೂ ತುಂಬಾನೇ ಸೋಂಬೇರಿಗಳು. ಬಬ್ಲು, ಯಾವಾಗ್ಲೂ ಪ್ರಾಣಿಗಳಿಂದ ಫುಡ್ ಅನ್ನ ಕದಿಯೋದ್ ನಿಲ್ಲಿಸ್ಬೇಕು. ಯಾಕೆ ಕಳ್ತನ ಮಾಡ್ಲಿಲ್ಲ ಅಂದ್ರೆ ಏನ್ ತಿನ್ನೋದು? ಕಷ್ಟ ಪಡೋದಂತೂ ನಮಗ್ ಗೊತ್ತೇ ಇಲ್ಲ. ನಾನ್ ಹೀಗ್ ಹೇಳ್ತಿದ್ದೀನಿ ಅಂದ್ರೆ ಯಾಕೆ ಅಂತ ನಿನಗ್ ಗೊತ್ತಾಗುತ್ತೆ ಬಾ. ತೋಳ ನರಿಯನ್ನು ಅದರ ಜೊತೆಗೆ ಕರ್ಕೊಂಡು ಚಿಂಕಿ ನರಿ ಇರುವ ಗುಹೆ ಹತ್ರ ಹೋಗುತ್ತೆ. ನೋಡು, ಅಲ್ಲಿ ನೋಡು ಅವರಿಬ್ರನ್ನ, ಎಷ್ಟು ಒಳ್ಳೆಯವರವರು. ಯಾರಾದ್ರೂ ಸಮಸ್ಯೆಲಿದ್ದಾರೆ ಅಂದ್ರೆ ಗೊತ್ತಾದ್ರೆ ಅವರು ಕಷ್ಟಪಟ್ಟಾದ್ರೂ ಸಹಾಯ ಮಾಡ್ತಾರೆ. ಹೌದಾ? ಹಾಗಾದ್ರೆ ಇವರನ್ನ ಸರಿಯಾಗಿ ಯೂಸ್ ಮಾಡ್ಬೇಕು ನಾವು. ಹಾ, ಸರಿಯಾಗಿ ಹೇಳ್ದೆ. ನಡಿ. ಇಬ್ರು ಒಂದೊಂದು ಕಾಲು ನೋವಾಗ್ತಿದೆ ಅಂತ ನಟನೆ ಮಾಡ್ತಾ ಮೇಲೆ ಎತ್ಕೊಂಡು ಅವರಿಬ್ರು ಇರೋ ಹತ್ರ ಮೆತ್ತಗೆ ನಡ್ಕೊಂಡು ಹೋಗ್ತಾರೆ. ಆ ಆ ಎಷ್ಟು ನೋವಾಗ್ತಾ ಇದೆ. ಆ ಅಯ್ಯೋ ದೇವ್ರಿ, ನಾವು ಎಷ್ಟು ಒಳ್ಳೆ ಪ್ರಾಣಿಗಳು, ಚೆನ್ನಾಗಿದ್ವಲ್ಲ. ಇದನ್ನ ನಮಗೆ ಯಾಕೆ ಮಾಡದೆ ನೀನು? ಅಯ್ಯೋ, ಯಾಕೆ ಕೂಗಾಡ್ತಿದ್ದೀರಾ ನೀವೀಗೆ? ಮತ್ತೆ ನಿಮ್ಮ ಕಾಲಿಗೇನಾಯ್ತು? ಏನ್ ಹೇಳೋದು, ನನ್ನ ಮಾವನ ಮಾಮಿಯ ಮಗನ ಫ್ರೆಂಡಿನ ಮಗಳ ಮದುವೆಗೆ ಹೋಗಿದ್ವಿ. ಅಲ್ಲಿಂದ ಬರಬೇಕಾದ್ರೆ ಒಂದು ದೊಡ್ಡ ಮರ ನಮ್ಮ ಕಾಲ್ ಮೇಲೆ ಬಿತ್ತು. ಹಾಗಾಗಿ ನಮಗೆ ಹೀಗಾಗಿದೆ. ಇಂಥ ಪರಿಸ್ಥಿತಿಲಿ ಸತ್ತೋಗ್ತೀವಿ ನಾವು. ಇನ್ನೇನ್ ಬೇಟೆ ಆಡೋದು ಹೇಳು ನೀನೇ. ಅರೆ ಅರೆ ಪಾಪ, ನಿಮ್ಗೆ ತುಂಬಾ ಮೋಸ ಆಗಿದೆ. ನಾವ್ ನಿಮ್ಮನ್ನ ನೋಡ್ಕೋತೀವಿ. ಇನ್ಮೇಲೆ ನೀವೇನು ಯೋಚನೆ ಮಾಡ್ಬೇಡಿ. ನಿಮ್ಗೆ ಸರಿಯಾಗೋವರೆಗೂ ನೀವು ನಮ್ಮ ಗುಹೆಲ್ಲೇ ಇರ್ಬೋದು, ಆಹಾರ ಕೂಡ ತಿನ್ಬೋದು. ತುಂಬಾ ಧನ್ಯವಾದಗಳು. ಅವರಿಬ್ರು ಏನು ಯೋಚನೆ ಮಾಡದೆ ಆ ಮೋಸಗಾರರನ್ನ ಗುಹೆಯಲ್ಲಿ ಇಟ್ಕೊಳ್ಳೋದಕ್ಕೆ ಒಪ್ಕೋತಾರೆ. ಮತ್ತೆ ಸಾಯಂಕಾಲ ಆಗಿದ ತಕ್ಷಣ ಆಹಾರ ತರಕ್ಕೆ ಹೋಗ್ತಾರೆ. ಪಕ್ಕದಲ್ಲೇ ಇರುವ ಗುಹೆಗೆ ಹೋಗಿ 2 ಮೊಳಗಳನ್ನು ಬೇಟೆಯಾಡಿ ಅದನ್ನ ತಂದು ಅವರು ತಿನ್ನೋದಕ್ಕೋಸ್ಕರ ಕೊಡ್ತಾರೆ. ತಕೊಳ್ಳಿ, ಇದನ್ನ ನೀವು ತಿನ್ನಿ ಈಗ. ಅದನ್ನ ನೋಡಿ ಬಬ್ಲು ಡಬ್ಲು ತಿನ್ನಕ್ಕೆ ಶುರು ಮಾಡ್ಬಿಡ್ತಾರೆ. ಎಷ್ಟೋ ದಿನ ಆಯ್ತು ಅವ್ರು ತಿಂದಂಗೆ ಅನ್ನಂತ ಇರುತ್ತೆ. ಅಯ್ಯೋ, ನಾವು ನಿಮ್ಮನ್ನ ಕೇಳಲೇ ಇಲ್ವಲ್ಲ. ಬನ್ನಿ ಬನ್ನಿ, ತಿನ್ನಿ ನೀವು. ಅಯ್ಯೋ ಬೇಡ, ನಾವು ತಿಂದ್ರೆ ನಿಮಗೆ ಹೊಟ್ಟೆ ಹಸಿವಿರುತ್ತೆ. ನೀವು ಆರಾಮಾಗಿ ತಿನ್ನಿ, ನಮ್ ಟೆನ್ಷನ್ ಮಾಡಬೇಡಿ. ಎಲ್ಲಾ ಮಾಂಸವನ್ನು ತಿನ್ಬಿಡ್ತಾರೆ. ಚೆನ್ನಾಗಿ ಮಲ್ಕೊಂಡಿದ್ದೆ ಮಾಡ್ತಾರೆ. ಮತ್ತೆ ಮಾರನೇ ದಿನ ಮಧ್ಯಾಹ್ನ ಸಾಯಂಕಾಲ ಇದೇ ತರ ಆಗತ್ತೆ. ಚಿಂಕಿ ನರಿ ಮತ್ತೆ ಅದರ ಗಂಡ ನರಿ ಇಬ್ರು ಸ್ವಲ್ಪ ಆಹಾರ ತಿಂತಿದ್ರು ಮತ್ತು ಈ ಮೋಸಗಾರರಿಗೆ ತುಂಬಾ ಜಾಸ್ತಿ ಆಹಾರವನ್ನು ತಂದು ಕೊಡ್ತಾ ಇದ್ರು. ಆಗ ಚಿಂಕಿ ನರಿ ಮತ್ತೆ ಅದರ ಗಂಡನ ಸ್ನೇಹಿತರಾದ ಜಿರಾಫ್ ಮತ್ತೆ ಜಿಂಕೆ ಅಲ್ಲಿಗೆ ಬರ್ತಾರೆ. ಬಬ್ಲು ಡಬ್ಲು ಯಾವಾಗಿನ ತರ ತುಂಬಾ ಚೆನ್ನಾಗಿ ಆಹಾರ ತಿಂತಾ ಇರ್ತವೆ. ಪಾಪ ಇವರಿಬ್ರು ಒಂದು ಚಿಕ್ಕ ಮಾಂಸದ ತುಂಡನ್ನು ಇಬ್ರು ತಿಂತಾ ಇದ್ರು. ಚಿಂಕಿ, ನಿನ್ನ ಹತ್ರ ಒಂದ್ ಸ್ವಲ್ಪ ಕೆಲ್ಸ ಇದೆ, ಬೇಡ ಹೇಳ್ಬೇಡ. ಹೇಳಿ ಚಿಂಕಿ ಅಣ್ಣ, ನಾನ್ ಯಾಕೆ ಇಲ್ಲ ಅಂತ ಹೇಳ್ತೀನಿ. ನನ್ನ ಮಗನ ಹೊಟ್ಟೆ ತುಂಬಾ ನೋಯ್ತಾ ಇದೆ. ನಿನಗೆ ಆ ಔಷಧಿ ಗೊತ್ತಲ್ಲ? ಆ ಔಷಧಿ ತಿಂದ್ರೆ ಹೊಟ್ಟೆ ನೋವು ಕಮ್ಮಿ ಆಗತ್ತಲ್ಲ. ನನಗೆ ಗೊತ್ತಿದೆ, ಬನ್ನಿ ನಾನು ಈಗ್ಲೇ ನಿಮ್ ಜೊತೆ ಬರ್ತೀನಿ ಹಂಗಂತ ಹೇಳಿ ಚಿಂಕಿ ಅದರ ಗಂಡ ಹತ್ರ ಹೇಳುತ್ತೆ. ಬಬ್ಲು ಡಬ್ಲು ಅಣ್ಣನ್ನ ಚೆನ್ನಾಗಿ ನೋಡ್ಕೊಳ್ಳಿ, ನಾನು ಇವಾಗ್ಲೇ ಬರ್ತೀನಿ ಹಂಗಂತೇಳಿ ಚಿಂಕಿ ಅವ್ರ ಜೊತೆನೆ ಹೋಗ್ಬಿಡುತ್ತೆ. ಸ್ವಲ್ಪ ತಾದ ನಂತರ ಜಿಂಕೆ ಮತ್ತು ಜಿರಾಫ್ ತುಂಬಾನೇ ಭಯಗೊಂಡ ಸ್ಥಿತಿಯಲ್ಲಿ ಅಲ್ಲಿಗೆ ಬರ್ತವೆ. ಅಣ್ಣ, ಅಲ್ಲೊಂದು ಘಟನೆ ಆಗೋಗಿದೆ, ನಾವೀಗ್ಲೇ ಹೊರಡಬೇಕು. ಏನಾಯ್ತು? ಚಿಂಕಿ ಎಲ್ಲಿದ್ದಾಳೆ? ನಾವು ಹಿಂದೆ ಬರ್ತಾ ಇದ್ವಿ ಚಿಂಕಿ ಜೊತೆ. ಅಲ್ಲಿ ಗುಹೆಯಿಂದ ಒಬ್ಬ ರಾಕ್ಷಸ ಬಂದು ಅವಳನ್ನ ಹಿಡ್ಕೊಂಡು ಒಳಗೋಗಿದ್ದಾನೆ. ಏನು ಹೇಳ್ತಾ ಇದ್ಯಾ ನೀನು? ನನ್ನನ್ನು ಬೇಗ ಅಲ್ಲಿ ಕರ್ಕೊಂಡೋಗು, ಇನ್ನೂ ಲೇಟ್ ಮಾಡೋದು ಬೇಡ. ಅಣ್ಣ, ನಾವು ಸರಿಯಾದ ಪ್ರಾಣಿಗಳು ಆ ಗುಹೆ ಒಳಗೆ ಹೋಗಂಗಿಲ್ಲ. ಅವನು ಹೋಗಬೇಕು, ಇಲ್ಲ ಅವನು ಯಾರನ್ನು ಕರ್ಕೊಂಡು ಹೋಗ್ತಾನ ಅವರು ಮಾತ್ರ ಹೋಗಬೇಕು. ಆದರೆ ವಿಕಲಾಂಗ ಆಗಿರೋ ಪ್ರಾಣಿ ಮಾತ್ರ ಹೋಗ್ಬೋದು. ಅವನಿಗೆ ಅದೊಂದು ಶಾಪ ಇದೆ, ಅದನ್ನು ಅವನು ತಿನ್ನಂಗೂ ಇಲ್ಲ, ಅಥವಾ ಅದರ ಕೈಯಲ್ಲೇ ಸಾಯ್ಬೋದು ಅವನು.
ಅಂತ ಪ್ರಾಣಿ ಮಾತ್ರ ಹೋಗ್ಬೋದಣ್ಣ. ಅದನ್ನ ಕೇಳಿದ ತಕ್ಷಣ ಡೋಲು ಬೋಲು ಕಡೆಗೆ ನೋಡ್ತಾರೆ. ನನ್ನ ಪ್ರಿಯ ಮಿತ್ರರೇ, ನನಗೆ ಗೊತ್ತಿತ್ತು ನನಗೆ ಸಹಾಯ ಮಾಡಿ ನೀವು ನಿಮ್ಮ ಪುಣ್ಯನ ನಮಗೂ ಕೂಡ ಕೊಡ್ತೀರಾ ಅಂತ. ಅದನ್ನ ಕೇಳಿಸ್ಕೊಂಡು ಅವ್ರಿಬ್ರಿಗೂ ಭಯ ಆಗ್ಬಿಡುತ್ತೆ. ಏನ್ ಥಿಂಕ್ ಮಾಡ್ತಿದ್ದೀರಾ? ಬೇಗ ಬನ್ನಿ, ಆ ರಾಕ್ಷಸ ಚಿಂಕಿನ ತಿಂದಿದ್ರೆ ಆಗ್ಬೋದಷ್ಟೇ. ಹಾ ಸರಿ, ನಾವು ಅವರನ್ನ ಕಾಪಾಡಿ ಬರ್ತೀವಿ. ನಮಗೆ ಇಷ್ಟು ಸಹಾಯ ಮಾಡಿದ್ದೀರಾ, ನಾವು ಹಿಂದೆ ಹೋಗೋಕೆ ಹೇಗೆ ಸಾಧ್ಯ? ಇಬ್ರು ಭಯ ಪಟ್ಕೊಂಡು ನರಿ, ಜಿಂಕೆ ಮತ್ತೆ ಜಿರಾಫ್ ಜೊತೆಗೆ ನೀಲಿ ಗುಹೆಯ ಬಳಿ ಹೋಗ್ತಾರೆ. ಇದೇ ಆ ಗುಹೆ, ನೀವು ಹೋಗಿ ಚಿಂಕಿಯನ್ನ ಕರ್ಕೊಂಬನ್ನಿ. ಇಬ್ರು ಸ್ವಲ್ಪ ಧೈರ್ಯಗೊಂಡು ಆ ನೀಲಿ ಗುಹೆ ಒಳಗಡೆ ಹೋಗಕ್ಕೆ ಹೋಗ್ತಾರೆ. ಆಗ ಒಳಗಡೆಯಿಂದ ತುಂಬಾ ಭಯಂಕರ ಶಬ್ದ ಕೇಳಿಸುತ್ತೆ. ಆ, ಅಯ್ಯಪ್ಪ, ಇಂಥ ಭಯಾನಕ. ಅದು ಕೇಳಿಸ್ಕೊಂಡಿದ ತಕ್ಷಣ ಇಬ್ರು ಭಯಗೊಂಡು ಹಿಂದ್ಗಡೆ ಬರ್ತಾರೆ. ಇದು ಅದೇ ರಾಕ್ಷಸನ ಸೌಂಡ. ಇವನ್ ನಮ್ಮನ್ ಕೊಂದ್ರೆ ಅವನಿಗೆ ಶಾಪ ಇದೆ. ಅವನು ಅಂಗವಿಕಲರಿಗೆ ಏನು ಮಾಡಲ್ಲ. ನೀವ್ ಯಾಕೆ ಜೀವದ ಲೆಕ್ಕ ಹಾಕ್ತೀರಾ? ಚಿಂಕಿ ಮತ್ತೆ ಅವಳ ಗಂಡ ನಿಮಗೆ ಎಷ್ಟು ಸಹಾಯ ಮಾಡಿದ್ದಾರೆ. ಹಾ, ಹೋಗಿ ಬೇಗ. ಹಂಗಂತ ಹೇಳಿ ಜಿಂಕೆ ಅವರಿಬ್ರು ಹಿಂದ್ಗಡೆಯಿಂದ ತಳ್ಬಿಡುತ್ತೆ. ಆಮೇಲೆ ಅವರಿಬ್ರು ಸ್ವಲ್ಪ ಧೈರ್ಯದಿಂದ ಒಳಗಡೆ ಹೋಗ್ತಾರೆ. ಮತ್ತೆ ಅವ್ರಿಗೆ ಶಬ್ದ ಕೇಳಿಸುತ್ತೆ. ತಿಂದು ಬಿಡ್ತೇನೆ, ಬನ್ನಿ ನನ್ನ ಹತ್ರ. ಅಯ್ಯಪ್ಪ, ನಾವು ಹೋಗಲ್ಲ. ಇಬ್ರು ತುಂಬಾ ವೇಗವಾಗಿ ಅಲ್ಲಿಂದ ಆಚೆ ಓಡ್ ಬಂದ್ಬಿಡ್ತಾರೆ. ನಾವು ಒಳಗೆ ಹೋಗಂಗಿಲ್ಲ. ನಾವು ಸರಿಯಾಗಿದ್ದೀವಿ, ನಮ್ಮ ಕಾಲು ಸರಿಯಾಗೇನೆ ಇದೆ. ಇಬ್ರು ತುಂಬಾ ಸುಂದರವಾಗಿ ಅವರು 4 ಕಾಳುಗಳಿಂದ ನಡೆದು ತೋರಿಸ್ತಾರೆ. ಅದನ್ನು ನೋಡಿ ನರಿಗೆ ತುಂಬಾ ಶಾಕ್ ಆಗುತ್ತೆ. ಏನು, ನೀವು ಸರಿ ಇದ್ದೀರಾ? ಹೌದು, ನಾವಿಬ್ರು ಸರಿಯಾಗಿದ್ದೀವಿ. ನಾವು ಹೀಗೆ ಯಾಕೆ ಮಾಡಿದ್ದು ಅಂದ್ರೆ ನಿಮ್ಮ ಒಳ್ಳೆತನದ ಉಪಯೋಗ ಮಾಡೋಕೆ ಮತ್ತೆ ನಿಮ್ಮೊಟ್ಟಿಗೆ ಆರಾಮಾಗಿ ಜೀವನ ಮಾಡೋಕೆ. ಕೊಳ್ಳ ನನ್ನ ಮಕ್ಕಳ, ನೀವು ನಿಮ್ಮ ಕೆಲಸ ಮಾಡಿಕೊಂಡು ನಿಮ್ಮ ಬಣ್ಣ ತೋರಿಸ್ಬಿಟ್ರಲ್ಲ, ನಾನೇ ಅವಳನ್ನ ಕಾಪಾಡ್ಕೊಳ್ತಿರ್ತೀನಿ. ಆಗ ಜಿಂಕೆ ಹೀಗಂತ ಹೇಳುತ್ತೆ. ಸಾಕು, ಕೆಲಸ ಆಯ್ತು, ಇಬ್ರು ಹೊರಗಡೆ ಬನ್ನಿ. ಆಗಂದಿದ ತಕ್ಷಣ ಗುಹೆ ಒಳಗಡೆಯಿಂದ ಕಾಲು ಕರಡಿ ಮತ್ತೆ ಚಿಂಕಿ ನರಿ ಆಚೆ ಬರ್ತಾರೆ. ಏ ಚಿಂಕಿ, ನೀನ್ ಸರಿಯಾಗಿದ್ಯಾ? ಮತ್ತೆ ಬಾಲು ಯಾಕೆ ನಿನ್ನೊಟ್ಟಿಗಿದ್ದಾನೆ? ಜಿಂಕೆ, ನೀನ್ ಹೇಳ್ದೆ ರಾಕ್ಷಸ ಹಿಡ್ಕೊಂಡಿದ್ದಾನಂತ. ನನಗೆ ಗೊತ್ತಾಗ್ತಾನೆ ಇಲ್ಲ. ನಮ್ಮಿಬ್ರಿಗೆ ಇವರಿಬ್ರ ಬಗ್ಗೆ ಸರಿಯಾಗಿ ಗೊತ್ತಿತ್ತು. ನಿನ್ನೆ ನಾವು ನಿನ್ನನ್ನ ಇವ್ರ ಜೊತೆ ನೋಡಿದೆ, ಮತ್ತೆ ಫ್ರೀಯಾಗಿ ತಿಂತಾ ಇದ್ರಲ್ವಾ. ಇವರ ಬಾಯಿಂದಲೇ ನಿಜ ಬರಬೇಕು ಅಂತ ಇಷ್ಟೆಲ್ಲ ನಾವೆಲ್ಲ ಸೇರಿ ನಾಟಕ ಮಾಡಿದ್ದು. ಹಾ, ಮತ್ತೆ ಅದು ರಾಕ್ಷಸನ ಧ್ವನಿ ಅಲ್ಲ, ನನ್ನ ಧ್ವನಿ. ನಮ್ಮನ್ನ ಕ್ಷಮಿಸ್ಬಿಡಿ, ನೀವು ದಯವಿಟ್ಟು ಕ್ಷಮಿಸ್ಬಿಡಿ, ನಮಗೆ ತಪ್ಪಿನ ಅರಿವಾಗಿದೆ. ಸರಿಯಪ್ಪ, ಈಗಲೇ ಇದನ್ನ ಬಿಟ್ಬಿಡಿ. ಆದ್ರೆ ಇಂಥ ಕೆಲಸಗಳನ್ನ ಯಾರೊಟ್ಟಿಗೂ ಇನ್ನು ಮಾಡಬೇಡಿ. ಇಲ್ಲ, ಇನ್ನು ಮಾಡಲ್ಲ. ಸ್ನೇಹಿತರೆ, ಒಳ್ಳೆ ಕೆಲಸ ಮಾಡೋದು ಒಳ್ಳೇದೇ, ಆದ್ರೆ ಎಲ್ಲರನ್ನ ನಂಬಿಕೊಂಡು ಅವರಿಗೆ ಸಹಾಯ ಮಾಡೋದು ಒಳ್ಳೇದಲ್ಲ. ಯಾರಿಗೆ ಸಹಾಯ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಂಡಿರೋದು ಒಳ್ಳೇದೇ.